ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮೀನ್ಸ್ ಹೊಸ ವರ್ಷದ ಜನವರಿ 1ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 35 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ನ ಮಾಡೋಣ. ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬೆಸ್ಟ್ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಎಲ್ಲರಿಗೂ ಸಹ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಓಕೆ, ಸೊ ನನ್ನ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಈ ವರ್ಷ ನೀವು ಅಂದ್ಕೊಂಡಿರ್ತಕ್ಕಂಥ ಜಾಬ್ ಆಗಲಿ ಆ್ಯಂಡ್ ದೆನ್ ನೀವು ಅಂದ್ಕೊಂಡಿರ್ತಕ್ಕಂಥ ಒಂದು ವೇ ಆಫ್ ಲೈಫ್ ಆಗಿರಲಿ, ಸೊ ಅದು ನಿಮಗೆ ಸಿಗಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸರಿನಾ? ಸೊ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಬಾಂಗ್ಲಾದೇಶದ ಮೊದಲ ಮಹಿಳಾ ಪ್ರಧಾನಿ ಎಂಬ ಖ್ಯಾತಿ ಹೊಂದಿದ್ದ ಯಾವ ನಾಯಕಿ ಇತ್ತೀಚೆಗೆ ನಿಧನರಾದರು ಅಂತ ಕೇಳಿದ್ದೇನೆ. ಸರಿನಾ? ಯಾರು ನಿಧನರಾಗಿದ್ದಾರೆ? ಶೇಖ್ ಹಸೀನಾ ಅವರ? ಇಲ್ಲ. ಆ್ಯಂಡ್ ದೆನ್ ಖಲೀದಾ ಜಿಯಾ ಅವರು, ಆ್ಯಂಡ್ ದೆನ್ ಸಿರಿಮಾವೋ ಬಂಡಾರನಾಯಕೆ. ಸೊ ಇವರು ಶ್ರೀಲಂಕಾದ ಮೊದಲ ಪ್ರಧಾನಿ ಅಂತ ಹೇಳ್ತೀವಿ. ಸರಿನಾ? ಈ ಒಂದು ಶ್ರೀಲಂಕಾದ ಮೊದಲ ಮಹಿಳಾ ಪ್ರಧಾನಿ ಯಾರು ಅಂತ ಕೇಳಿದ್ರೆ ಈ ಸಿರಿಮಾವೋ ಬಂಡಾರನಾಯಕೆ. ಆ್ಯಂಡ್ ದೆನ್ ಈ ಒಂದು ಬೆನಜೀರ್ ಭುಟ್ಟೋ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾರು? ಈ ಖಲೀದಾ ಜಿಯಾನ್ ಅವ್ರು ಏನಿದಾರಲ್ವಾ, ಸೊ ಇವರು ಮೊದಲ ಮಹಿಳಾ ಪ್ರಧಾನಮಂತ್ರಿ ಆಗಿದ್ರು. ಯಾವ ದೇಶಕ್ಕೆ? ಬಾಂಗ್ಲಾದೇಶಕ್ಕೆ. ಸರಿನಾ? ಸೊ ಇದನ್ನು ಸಹ ನೆನಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ನೇಪಾಳದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಅಂತ ಹೇಳ್ಬೋದಾ? ಸುಶೀಲಾ ಕರ್ಕಿ ಅವರು. ಓಕೆ, ಅವರನ್ನು ಸಹ ನೆನಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಈ ಶ್ರೀಲಂಕಾದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರೆ ಈ ಸಿರಿಮಾವೋ ಬಂಡಾರನಾಯಕೆ ಅಂತ ಹೇಳ್ತೀವಿ. ಆ್ಯಂಡ್ ನಮ್ಮ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರೆ ಇಂದಿರಾ ಗಾಂಧಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಲಾಸ್ಟ್ ಯಾರು? ಇದೇ ಇಂದಿರಾ ಗಾಂಧಿ. ಯಾಕೆಂದ್ರೆ ಇವರೊಬ್ಬರೇ ಮಹಿಳೆ ನಮ್ಮ ಭಾರತದಲ್ಲಿ ಪ್ರಧಾನಮಂತ್ರಿ ಆಗಿರತಕ್ಕಂತಹ ಕ್ಯಾಂಡಿಡೇಟ್. ಓಕೆ, ಆ್ಯಂಡ್ ದೆನ್ ನಮ್ಮ ಕರ್ನಾಟಕದ ಮೊದಲ ಮಹಿಳಾ ಸಿಎಂ ಯಾರೂ ಸಹ ಇಲ್ಲ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಖಲೀದಾ ಜಿಯಾ ಅವರು ಯಾವ ರಾಜಕೀಯ ಪಕ್ಷದ ಅಧ್ಯಕ್ಷರಾಗಿದ್ದರು? ಓಕೆ, ಇದು ಸರ್ ಇಂಪಾರ್ಟೆಂಟ್ ಆಗುತ್ತಾ? ಹೌದು, ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸೊ ಹಾಗಾದರೆ ಯಾವ ರಾಜಕೀಯ ಪಕ್ಷದ ಅಧ್ಯಕ್ಷರಾಗಿದ್ರು ಇವರು? ಯಾವುದು? ಅವಾಮಿ ಲೀಗ್ ಅವರು. ಆ್ಯಂಡ್ ದೆನ್ ಈ ಒಂದು ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿ ಅಂತ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಜಾತೀಯ ಪಾರ್ಟಿ ಅಂತ ಇದೆ. ಆ್ಯಂಡ್ ದೆನ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಬಾಂಗ್ಲಾದೇಶ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ BJP ಅಲ್ಲ, BNP. ಯಾವುದು? ಈ ಒಂದು ಬಾಂಗ್ಲಾದೇಶದ ನ್ಯಾಷನಲಿಸ್ಟ್ ಪಾರ್ಟಿ ಅಂತ ಹೇಳ್ತೀವಿ. ಯಾವುದು? ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಈ ಖಲೀದಾ ಜಿಯಾ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಮೂರನೇ ಪ್ರಶ್ನೆ, ಖಲೀದಾ ಜಿಯಾ ಅವರು ಮೊದಲ ಬಾರಿಗೆ ಬಾಂಗ್ಲಾದೇಶದ ಪ್ರಧಾನಿಯಾಗಿ ಆಯ್ಕೆಯಾದ ವರ್ಷ ಯಾವುದು ಅಂತ ಕೇಳಿದ್ದೇನೆ. ಸರ್, ಸೊ ಯಾವ ವರ್ಷ ಇವರು ಆಯ್ಕೆಯಾಗಿದ್ದಾರೆ ಅಂತ, ಯಾವ ವರ್ಷ ಆಯ್ಕೆಯಾಗಿದ್ದಾರೆ ಅಂತ ನೋಡಿದರೆ 1991ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಮಹಿಳಾ ಪ್ರಧಾನಿಯಿಂದ ಹೊಂದಿತ್ತು ಯಾವ ದೇಶ? ಈ ಒಂದು ಬಾಂಗ್ಲಾದೇಶ ಅಂತ ಹೇಳ್ತೀವಿ. ಯಾವಾಗ? 1991ರಲ್ಲಿ. ಯಾವ ವರ್ಷ? 1991. ನೆನಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಖಲೀದಾ ಜಿಯಾ ಅವರ ವಯಸ್ಸು 79 ಆಗಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಮೊದಲ IT ವಿಸ್ಮಾ ಜೀನ್ ಥೆರಪಿಯನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳಿದ್ದೇನೆ. ಯಾವುದು? ಈ ಒಂದು IT ವಿಸ್ಮಾ ಎಂಬ ಒಂದು ಜೀನ್ ಥೆರಪಿಯನ್ನು ಎಲ್ಲಿ ನಡೆಸಿದೆ? ಲಂಡನ್ನಲ್ಲಿ, ನ್ಯೂಯಾರ್ಕಲ್ಲಿ, ಅಬುಧಾಬಿಯಲ್ಲಿ ಮತ್ತು ನವದೆಹಲಿಯಲ್ಲಿ. ಸುದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಒಂದು ಅಬುಧಾಬಿ ಅಂತ ಹೇಳ್ತೀವಿ. ಸರ್, ಎಲ್ಲಿ? ಈ ಒಂದು ಅಬುಧಾಬಿಯಲ್ಲಿ ಈ IT ವಿಸ್ಮಾ ಎಂಬ ಜೀನ್ ಥೆರಪಿಯನ್ನು ನಡೆಸಲಾಯಿತು. ಎಲ್ಲಿ ಅಂತಂದರೆ ಈ ಒಂದು ಅಬುಧಾಬಿ ಅಂತ ಹೇಳ್ತೀವಿ. ಅಬುಧಾಬಿಯಲ್ಲಿ ಕಂಡುಬರುತ್ತೆ ಅಂದರೆ UAE ದೇಶದಲ್ಲಿ ಕಂಡುಬರುತ್ತೆ, ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಸುದ್ದಿಗಳು. ಓಕೆ, ಸೊ ಇಲ್ಲಿವರೆಗೂ ಏನೇನು ನೋಡ್ಕೊಂಡ್ವಿ? ಈ ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡ್ಕೊಂಡ್ವಿ. ಸೊ ಇವಾಗ ಏನು ನೋಡ್ಕೊಳ್ಳೋಣ ಅಂತ ಹೇಳಿದ್ರೆ ಈ ಒಂದು ರಾಷ್ಟ್ರೀಯ ಸುದ್ದಿಗಳನ್ನು ನೋಡ್ಕೊಳ್ಳೋಣ. ಏನು? ನವೆಂಬರ್ 2025ರ ಅಂಕಿಅಂಶದ ಪ್ರಕಾರ ಭಾರತದ ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಎಷ್ಟು ಶೇಕಡಾ ಬೆಳವಣಿಗೆ ಕಂಡಿದೆ ಅಂತ ಕೇಳಿದ್ದೇನೆ. ಸರ್, ಈ ಒಂದು ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಇಂಡೆಕ್ಸ್ ಆಫ್ ಪ್ರೊಡಕ್ಷನ್. ಓಕೆ, ಸೊ ಈ ಒಂದು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನ ಉತ್ಪಾದನಾ ಸೂಚ್ಯಂಕ ಎಷ್ಟು ಬೆಳವಣಿಗೆ ಕಂಡಿದೆ ಅಂತ ಕೇಳಿದ್ದೇನೆ. ಸರ್, ಎಷ್ಟು ಕಂಡಿದೆ? ಸೊ 4.5%, 5.2%, 6.7% ಮತ್ತು ಈ ಒಂದು 7.1% ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಆಪ್ಷನ್ ಸಿ ಅಂತ ಹೇಳ್ತೀವಿ. ಎಷ್ಟು? ಈ ಒಂದು 6.7% ಹೆಚ್ಚಿಗೆ ಆಗಿದೆ. ಯಾವುದರಲ್ಲಿ? ಈ ಒಂದು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಹೇಳ್ತೇವೆ. ಈ ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕದಲ್ಲಿ ಎಷ್ಟು? 6.7%. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಪ್ರಮುಖ 3 ವಲಯಗಳು ಯಾವುದು ಅಂತ ಕೇಳಿದಾನೆ. ಸರ್, ಯಾವುದು 3 ವಲಯಗಳಾಗಿದ್ದಾವೆ? ಯಾವುದು ಅಂತ ಕೇಳಿದ್ರೆ ಸರ್, ಅವಾಗ ನಾವು ಹೇಳ್ತೀವಿ ಸಿಂಪಲ್ ಆಗಿ, ಯಾವುದು? ಒಂದು ಉತ್ಪಾದನೆ, ಒಂದು ಮ್ಯಾನುಫ್ಯಾಕ್ಚರಿಂಗ್, ಇನ್ನೊಂದು ಗಣಿಗಾರಿಕೆ, ಆ್ಯಂಡ್ ದೆನ್ ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಈ ವಿದ್ಯುತ್. ಸರ್, ಈ ವಿದ್ಯುತ್ ಅನ್ನೋದೇನಿದೆ ಅಲ್ವಾ, ಇದಕ್ಕೂ ಸಹ ಬೇಕು ಯಾವುದು? ವಿದ್ಯುತ್ ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಪರೂಪದ ಭೂಮಿಯ ಖನಿಜಗಳ ರೇರ್ ಅರ್ತ್ ಮಿನರಲ್ಸ್ ಮೀಸಲು ಪ್ರದೇಶದಲ್ಲಿ ಭಾರತವು ಜಾಗತಿಕವಾಗಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ದೇನೆ. ಸರ್, ಎಷ್ಟನೇ ಸ್ಥಾನದಲ್ಲಿ ನಮ್ಮ ಭಾರತ ಕಂಡುಬರ್ತಾ ಇದೆ ಅಂದರೆ 3ನೇ ಸ್ಥಾನದಲ್ಲಿ ನಮ್ಮ ಭಾರತ ಕಂಡುಬರ್ತಾ ಇದೆ. ಸರ್, ಯಾವುದರಲ್ಲಿ? ಈ ಒಂದು ರೇರ್ ಅರ್ತ್ ಮಿನರಲ್ಸ್ ಅಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚಿನ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಪಾಸ್ಪೋರ್ಟ್ ಹೊಂದುವ ಹಕ್ಕು ಸಂವಿಧಾನದ ಯಾವ ವಿಧಿಯ ಭಾಗ ಎಂದು ಹೇಳಿದೆ ಅಂತ ಕೇಳಿದ್ದಾನೆ. ಈ ಕ್ವಶನ್ ಏನಿದೆ ಅಲ್ವಾ, ನಿಮ್ಗೆ ಯಾವುದು ಕೇಳ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಈ PC ಆರ್ PSI
ಕೇಳ್ತಾರೆ. ಏನೋ ಈ ಆರ್ಟಿಕಲ್ ಮೇಲೆ ಅವ್ರಿಗೆ ಹೆವಿ ಲವ್ ಇದೆ. ಯಾರಿಗೆ? ಈ ಸ್ಟೇಟ್ ಗೌರ್ಮೆಂಟಲ್ಲಿ ಈ ಒಂದು PC ಮತ್ತು PSIಗೆ ಅಂತ ಹೇಳ್ತೀವಿ. ಯಾವ ಆರ್ಟಿಕಲ್ ಅಂತ ಹೇಳ್ಬೋದಾ? ಯಾವುದು? ಆರ್ಟಿಕಲ್ 21. ಓಕೆ, ಜೀವಿಸುವ ಹಕ್ಕು, ಸಾಯುವ ಹಕ್ಕು ಎಲ್ಲ ಹಕ್ಕು ಇದರಲ್ಲಿದೆ ಅಂದರೆ ಇದರಲ್ಲೇ ಇದೆ. ಯಾವುದು? 21 ವಿಧಿಯಲ್ಲಿ ಅಂತ ಹೇಳ್ತೀವಿ, ಸರಿನಾ? ಸೊ ಹಾಗೆ ಪಾಸ್ಪೋರ್ಟ್ ಹೊಂದುವ ಹಕ್ಕನ್ನು ಸಹ ಈ ವಿಧಿ 21ನೇ ವಿಧಿಯಲ್ಲಿ ಹೇಳಲ್ಪಟ್ಟಿದೆ. ಮೀನ್ಸ್ ನೀವು ಯಾರೇ ಆಗಿರಿ, ಓಕೆ, ನಿಮಗೆ ಪಾಸ್ಪೋರ್ಟ್ ಸಿಗಲೇಬೇಕು ಅಂತ ಹೇಳುತ್ತೆ ನಮ್ಮ ಭಾರತ ಸಂವಿಧಾನದ 21ನೇ ವಿಧಿ ಅಂತ ಹೇಳುತ್ತೆ. ಯಾರು? ನಮ್ಮ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ದಾರೆ. ಸೊ ಇದು ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಯಾವುದು? ಯಾರು ಇದನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ಕೇಳ್ತಾನೆ, ಅವಾಗ ನೀವು ಹೇಳಬೇಕಾಗುತ್ತೆ ಸುಪ್ರೀಂ ಕೋರ್ಟ್ಗೆ. ಸರ್ ಇದು ಈಸಿ ಅಲ್ಲ ಕ್ವಶನ್, ಸುಪ್ರೀಂ ಕೋರ್ಟ್ ಅಂತ ನಾವು ಈಸಿಯಾಗಿ ಹೇಳ್ಬೋದು. ನಿಮ್ಗೆ ಆಪ್ಷನ್ ಏನು ಕೊಡ್ತಾನೆ ಗೊತ್ತಾ? ಆಪ್ಷನ್ ಎ ದೆಹಲಿ ಹೈಕೋರ್ಟ್, ಆಪ್ಷನ್ ಬಿ ದೆಹಲಿ ಸುಪ್ರೀಂ ಕೋರ್ಟ್, ಆಪ್ಷನ್ ಸಿ ಅಲಹಾಬಾದ್ ಹೈಕೋರ್ಟ್, ಆಪ್ಷನ್ ಡಿ ಬಾಂಬೆ ಹೈಕೋರ್ಟ್ ಅಂತ ಕೊಡ್ತಾನೆ. ಯಾವುದಂತ ಆಗ್ತೀರ ಅವಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಎಕ್ಸಾಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅರಾವಳಿ ಬೆಟ್ಟಗಳ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಯಾವ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಕೇಳಿದ್ದೇನೆ. ಸರ್ ಏನು ತೆಗೆದುಕೊಂಡಿದೆ ಈ ನಿರ್ಧಾರ? ಏನು ತೆಗೆದುಕೊಂಡಿದೆ ಅಂತ ಕೇಳಿದ್ರೆ, ಆದೇಶಕ್ಕೆ ತಾತ್ಕಾಲಿಕ ವಿರಾಮ ಮತ್ತು ತಜ್ಞರ ಪರಿಶೀಲನೆಯನ್ನು ನೀಡಿದೆ. ಬಟ್ ಇದಕ್ಕಿಂತ ಮುಂಚೆ ಒಂದು ಮುಠಾಳತನದ ಪರಮಾವಧಿ ಅಂತ ಹೇಳ್ಬೋದು. 100 ಮೀಟರ್ಗಿಂತ ಕಡಿಮೆ ಇರತಕ್ಕಂಥ ಅರಾವಳಿ ಬೆಟ್ಟಗಳ ಕಡಿಬಹುದು, ನೀವು ಅಲ್ಲಿ ಗಣಿಗಾರಿಕೆ ಮಾಡ್ಬೋದು ಅಂತ ಸಹ ಅದೇ ಸುಪ್ರೀಂ ಕೋರ್ಟ್ ಹೇಳಿತ್ತು. ಓಕೆ, ಮೀನ್ಸ್ ಯಾಕೆ ಈ ಒಂದು ಮುಠಾಳತನದ ಪರಮಾವಧಿ ಅಂತ ಹೇಳ್ತೀವಿ ಅಂತಂದರೆ, ಈ ಅಲ್ಲಿ ಇರ್ತಕ್ಕಂಥ ಬೆಟ್ಟಗಳೇ 12,000 ಬೆಟ್ಟಗಳಿದಾವೆ ರೀ. ಬಟ್ 12,000 ಬೆಟ್ಟಗಳಲ್ಲಿ ಎಷ್ಟು 100 ಮೀಟರ್ಗಿಂತ ಕಡಿಮೆ ಇದ್ದಾವೆ? 11,900ಕ್ಕಿಂತ ಜಾಸ್ತಿ ಬೆಟ್ಟಗಳಿದಾವಲ್ವಾ, 100 ಮೀಟರ್ಗಿಂತ ಕಡಿಮೆ ಇದ್ದಾವೆ. ಮೀನ್ಸ್ 100 ಇಟ್ಕೊಂಡು ಅದನ್ನೇ ಆದರೂ ಏನು ಮಾಡ್ತೀರಾ? ಸಂಪೂರ್ಣವಾಗಿ ಹೊಡೆದಾಕ್ಬಿಡಿ ಅಲ್ಲ. ಮೀನ್ಸ್ ಹೇಳ್ತಾ ಇದ್ದೀನಿ ಇದನ್ನು. ಓಕೆ, ಸೊ ಹಾಗೆ ಮಾಡ್ಬೋದಾಗಿತ್ತಲ್ಲ. ಅದಕ್ಕೆ ಸೊ ಅಲ್ಲಿ ಬೇಡ, ಸಂಪೂರ್ಣವಾಗಿ ಮಾಡಿದ್ರೆ ಜಾಸ್ತಿ ದಂಗೆಗಳಾಗ್ತವೆ ಅಂತ ಕೇಳಿ ಇವರು 100 ಮೀಟರ್ಗಿಂತ ಓಕೆ ಒಂದು ಸಾಫ್ಟ್ ಕಾರ್ನರಲ್ಲಿ ಹೇಗೆ ಅಂದರೆ ಮೋಸ ಮಾಡೋಕ್ಕೆ ಬಂದಿದ್ರು ಇವರು. ಮೀನ್ಸ್ ಇದು ತಂದಿರತಕ್ಕಂಥ ಕೇಂದ್ರ ಸರ್ಕಾರ ಆಗಿರಲಿ ಆ್ಯಂಡ್ ದೆನ್ ಅದಕ್ಕೆ ಒಪ್ಪಿಗೆ ಕೊಟ್ಟಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಸಹ ಆಗಿರಲಿ. ಓಕೆ, ಸೊ ಇಲ್ಲಿ ನ್ಯಾಯಾಂಗದ ಮೇಲೆ ಏನು ನಂಬಿಕೆ ಇಡ್ತೀರಾ ಈ ನಮ್ಮ ಭಾರತ ದೇಶದಲ್ಲಿ? ಓಕೆ, ಸೊ ಸಮ್ ಕ್ವಶನ್ ರೈಸ್ ಆಗ್ತವೆ. ಇವಾಗ ಯಾರೂ ಸಹ ಅಲ್ಲಿ ರಾಜಸ್ಥಾನದವರು ಆ್ಯಂಡ್ ದೆನ್ ಈ ಉತ್ತರ ಪ್ರದೇಶದವರು ಆ್ಯಂಡ್ ದೆನ್ ಹರಿಯಾಣದವರು ಇವಾಗ ಅಲ್ಲಿ ಪ್ರೊಟೆಸ್ಟ್ ಮಾಡಿರಲಿಲ್ಲ ಅಂತಂದರೆ ಯಾವನು ಕೇಳ್ತಿದ್ದ ಅದಕ್ಕೆ? ಓಕೆ, ಸಂಪೂರ್ಣವಾಗಿ ನಮ್ಮ ಭಾರತ ದೇಶವನ್ನು ಇವರು ಕೊಳ್ಳೆ ಮಾಡ್ತಿರಲಿಲ್ವಾ? ಓಕೆ, ಸೊ ಸಮ್ ಟೈಮ್ ನಾವು ಸಹ ಆ್ಯಸ್ ಅ ಸಿಟಿಸನ್ ಆಗಿ ಈ ಥರ ಎಲ್ಲ ಸಹ ಥಿಂಕ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅರಾವಳಿ ಪರ್ವತ ಶ್ರೇಣಿಯ ವಿಶೇಷತೆ ಏನು ಅಂತ ಕೇಳಿದ್ದೇನೆ. ಸರ್ ಏನಾಗಿದೆ ಅಂದರೆ ಇದು ವಿಶ್ವದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳಲ್ಲಿ ಒಂದಾಗಿದೆ. ಯಾವುದು? ಈ ಒಂದು ಅರಾವಳಿ ಪರ್ವತ ಶ್ರೇಣಿ. ಆ್ಯಂಡ್ ದೆನ್ ನಮ್ಮ ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಈ ಒಂದು ಅರಾವಳಿ ಪರ್ವತ ಶ್ರೇಣಿ ಅಂತ ಹೇಳ್ತೀವಿ ಸರ್ನಾ. ಸೊ ಹಾಗಾದ್ರೆ ಈ ಒಂದು ಅರಾವಳಿ ಪರ್ವತ ಶ್ರೇಣಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಗುರು ಶಿಖರ ಅಂತ ಹೇಳ್ತೀವಿ. ಯಾವುದು? ಗುರು ಶಿಖರ, ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ದಿಲ್ವಾರ ದೇವಾಲಯಗಳು ಸಹ ನಿಮಗೆ ಇದೇ ಒಂದು ಗುರು ಶಿಖರದಲ್ಲಿ ಕಂಡುಬರ್ತವೆ. ಗುರು ಶಿಖರ ಅಂತ ಅರಾವಳಿ ಬೆಟ್ಟಗಳಲ್ಲಿ ಕಂಡುಬರ್ತವೆ. ಓಕೆ, ಆ್ಯಂಡ್ ನೀವು ಒಂದು ಅರಾವಳಿ ಬೆಟ್ಟದ ಉತ್ತರ ತುದಿ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಈ ರೈಸಿನಾ ಹಿಲ್ಸ್ ಅನ್ನೋದು, ರೈಸಿನಾ ಹಿಲ್ಸ್ ಏನಿದೆ ಅಲ್ವಾ, ಸೊ ಇದು ದೆಹಲಿಯಲ್ಲಿ ಕಂಡುಬರುತ್ತೆ. ಸೊ ಇದು ಈ ಅರಾವಳಿ ಬೆಟ್ಟಗಳ ಉತ್ತರ ತುದಿ ಅಂತ ಹೇಳ್ತೀವಿ. ಈ 100 ಮೀಟರ್ಗಿಂತ ಕಡಿಮೆ ಇರೋದನ್ನ ಕಟ್ ಮಾಡಿ ಅಂತ ಹೇಳಿದಾರಲ್ವಾ, ಫಸ್ಟ್ ಆ ರೈಸಿನ ಹಿಲ್ಸನ್ನೇ ಕಟ್ ಮಾಡಬೇಕು. ಯಾಕಂದರೆ ಅಲ್ಲೇ ರಾಷ್ಟ್ರಪತಿ ಭವನ ಸಹ ಇದೆ ಅಲ್ವಾ. ಸೊ ಅದಕ್ಕೆ ಪ್ರಾಬ್ಲಮ್ ಆದರೆ ಬಿಡ್ತಾರೆ ಇವರು? ಬಿಡಲ್ಲ ತಾನೆ. ಸೊ ಹಾಗೆ ಮೀನ್ಸ್ ಜನರಿಗೆ ಪ್ರಾಬ್ಲಮ್ ಆದರೂ ಸಹ ಕೆಲವೊಬ್ಬರು ಮಾತಾಡಬೇಕಾಗತ್ತೆ. ಓಕೆ, ಸೊ ಮಾತಾಡೋ ಟೈಮ್ ಸಹ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, RBI ಅಂಕಿಅಂಶಗಳ ಪ್ರಕಾರ ಭಾರತದ ಬ್ಯಾಂಕಿಂಗ್ ವಲಯದ ಒಟ್ಟು NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳಿದ್ವಿ. ಸರ್ ಎಷ್ಟಕ್ಕೆ ಇಳಿಕೆ ಆಗಿದೆ ಅಂತ ಕೇಳಿದ್ದೇನೆ. ಸರ್ ಎಷ್ಟಕ್ಕೆ ಇಳಿಕೆ ಆಗಿದೆ? ಸರ್ ಇದು ಎಷ್ಟಕ್ಕೆ ಇಳಿಕೆ ಆಗಿದೆ ಅಂತ ಕೇಳಿದ್ರೆ ಈ 2.1%ಗೆ ಇಳಿಕೆ ಆಗಿದೆ ಸರ್. ಸೊ ಇದು ಇಂಪಾರ್ಟೆಂಟ್ ಇದೆ ನೋಡಿ. ಇದು ನಿಮಗೆ RRB ಅವನು ಕೇಳ್ತಾನೆ ಈ ರೀತಿ ಪ್ರಶ್ನೆ ನಿಮಗೆ, ಯಾವುದು? NPA ಮೇಲೆ. ಓಕೆ, ಸೊ NPA ಇದು ಎಕನಾಮಿಕ್ಸಲ್ಲಿ ಕೇಳತಕ್ಕಂಥ ಪ್ರಶ್ನೆ. ಇದು ನಿಮಗೆ ಎಷ್ಟು ಅಂತಂದರೆ ಈ ಒಂದು 2.1%ಗೆ ಇಳಿಕೆ ಆಗಿದೆ. ಮೀನ್ಸ್ ಇವಾಗ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಅಂದರೆ ಏನು? ಇವಾಗ ಸಾಲ ಕೊಟ್ಟಿರ್ತಾರೆ ಬ್ಯಾಂಕಿನವರು, ಬಟ್ ಅವ್ರು ರಿಟರ್ನ್ ಕೊಡಲ್ಲ ಅಲ್ಲ, ಅವುಗಳನ್ನು ನೀವು ಈ NPA ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬ್ಯಾಂಕಿಂಗ್ ವಲಯದಲ್ಲಿ ಕಡಿಮೆ NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಯಾವುದನ್ನು ಸೂಚಿಸುತ್ತದೆ ಅಂತ ಕೇಳಿದ್ದೇನೆ. ಯಾವುದನ್ನು ಸೂಚಿಸ್ತದೆ? ಸರ್ ಏನನ್ನು ಸೂಚಿಸ್ತದೆ? ಇವಾಗಲೇ ಹೇಳಿದಲ್ಲ ಸರ್, ಏನು? ಬಲವಾದ ಬ್ಯಾಂಕಿಂಗ್ ಮತ್ತು ಆಸ್ತಿಯ ಗುಣಮಟ್ಟವನ್ನು ಸೂಚಿಸ್ತದೆ. ಓಕೆ, ಇದು ಆಸ್ತಿಯ ಗುಣಮಟ್ಟ ಮೀನ್ಸ್ ಆಸ್ತಿಯನ್ನು ಇವರು ತಗೊಳ್ತಿದ್ದಾರೆ, ಸೊ ಅದನ್ನು ಸೂಚಿಸ್ತದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, RBI ಇತ್ತೀಚೆಗೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಮೀನ್ಸ್ ಈ ಒಂದು ಓಪನ್ ಮಾರ್ಕೆಟ್ ಆಪರೇಷನ್ ಮೂಲಕ ಎಷ್ಟು ಮೊತ್ತದ ದ್ರವ್ಯತೆಯನ್ನು ಸೇರಿಸಿದೆ ಅಂತ ಕೇಳಿದ್ದೇನೆ. ಸರ್ ಎಷ್ಟು ಮೊತ್ತದ ದ್ರವ್ಯತೆಯನ್ನು ಸೇರಿಸಿದೆ? ಎಷ್ಟು ಅಂತ ಕೇಳಿದ್ರೆ ಈ ಒಂದು 50,000 ಕೋಟಿಯನ್ನು ಸೇರಿಸಿದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು RBI ಓಪನ್ ಮಾರ್ಕೆಟ್ ಆಪರೇಷನ್ ಮೂಲಕ ಅಡಿಯಲ್ಲಿ ಏನನ್ನು ಖರೀದಿಸುತ್ತದೆ ಅಂತ ಕೇಳಿದ್ರೆ ಈ ಒಂದು ಸರ್ಕಾರಿಯ ಭದ್ರತೆಗಳು ಅಥವಾ ಬಾಂಡ್ಗಳನ್ನು ಖರೀದಿಸ್ತದೆ. ಓಕೆ, ಸೊ ಇದು ನಿಮಗೆ ಎಕನಾಮಿಕ್ಸಲ್ಲಿ ಕೇಳ್ತಕ್ಕಂಥ ಒಂದು GK ಕ್ವಶನ್ ಅಂತ ಸಹ ಹೇಳ್ಬೋದು. ಆ್ಯಂಡ್ ದೆನ್ ಕರೆಂಟ್ ಅಫೇರ್ಸ್ ಕ್ವಶನ್ ಸಹ ಅಂತ ಹೇಳ್ಬೋದು. ಇದು ನೆನ್ಪಿಟ್ಕೊಳ್ಳಿ. ಓಕೆ, ಈ ಒಂದು OMO ನೆನ್ಪಿಟ್ಕೊಳ್ಳಿ ಫುಲ್ ಫಾರ್ಮ್. ಆ್ಯಂಡ್ ದೆನ್ ಇದು ಏನನ್ನು ಖರೀದಿಸ್ತದೆ ಅಂತ ಕೇಳಿದ್ರೆ ಸರ್ಕಾರಿ ಭದ್ರತೆಯ ಬಾಂಡ್ಗಳನ್ನು ಇದು ಖರೀದಿಸ್ತದೆ. ಯಾವುದು? ಈ ಒಂದು OMO. ಓಕೆ, ಯಾವುದು ಖರೀದಿಸ್ತದೆ? ಈ ಒಂದು RBI ಖರೀದಿಸ್ತದೆ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ದ್ರವ್ಯತೆ ಲಿಕ್ವಿಡಿಟಿ ಹೆಚ್ಚಿಸುವುದು ಎಂದರೆ ಏನು? ಲಿಕ್ವಿಡಿಟಿ ಅಂತಂದರೆ ಏನು ರೀ?
ಮನೆಯಲ್ಲಿ ದುಡ್ಡು ಹೆಚ್ಚಿಸೋದು ಮೀನ್ಸ್ ಆ ಒಂದು ಬ್ಯಾಂಕ್ಗಳಲ್ಲಿ ಹಣದ ಲಭ್ಯತೆಯನ್ನು ಹೆಚ್ಚಿಸುವುದು ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪರಿಸರ ಮತ್ತು ರಾಜ್ಯ ಸುದ್ದಿಗಳ ಬಗ್ಗೆ ಕರೆಂಟ್ ಅಫೇರ್ಸ್ ಅನ್ನು ನೋಡ್ಕೊಳ್ಳೋಣ. ಏನಿದೆ ಅಂತಂದರೆ ಉತ್ತರ ಪ್ರದೇಶದ ಯಾವ ಪಕ್ಷಿಧಾಮವನ್ನು ಇತ್ತೀಚೆಗೆ ಪರಿಸರ ಸೂಕ್ಷ್ಮ ವಲಯ ಎಕೋ ಸೆನ್ಸಿಟಿವ್ ಝೋನ್ ಎಂದು ಘೋಷಿಸಲಾಗಿದೆ ಅಂತ ಕೇಳಿದ್ದೇನೆ. ಸರ್ ಯಾವುದನ್ನು ಘೋಷಣೆ ಮಾಡಲಾಗಿದೆ ಸರ್, ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ತೀವಿ ಈ ಒಂದು ಪಾರ್ವತಿ ಅರ್ಗ್ ಪಕ್ಷಿಧಾಮ ಏನಿದೆಲ್ವಾ ಇದನ್ನು ಎಕೋ ಸೆನ್ಸಿಟಿವ್ ಝೋನ್ ಎಂದು ಘೋಷಿಸಲಾಗಿದೆ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಯಾವುದು ಈ ಒಂದು ಎಕೋ ಸೆನ್ಸಿಟಿವ್ ಝೋನ್ಗೆ ಸೇರ್ಪಡೆ ಆಗಿರ್ತಕ್ಕಂಥ ಒಂದು ಪಕ್ಷಿಧಾಮ ಯಾವುದು ಅಂತ ಕೇಳಿದ್ರೆ ಈ ಒಂದು ಪಾರ್ವತಿ ಅರ್ಗ್ ಪಕ್ಷಿಧಾಮ ಅಂತ ಹೇಳ್ತೀವಿ. ಸೊ ಇದು ಕಂಡುಬರೋದು ಇಲ್ಲಿ ಅಂತ ಕೇಳಿದ್ರೆ ಈ ಒಂದು ಉತ್ತರ ಪ್ರದೇಶದಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಭರತಪುರ ಪಕ್ಷಿಧಾಮ ಈ ಒಂದು ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ರಂಗನ್ತಿಟ್ಟು ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಸುಲ್ತಾನ್ಪುರ ಈ ಹರಿಯಾಣದಲ್ಲಿ ನಿಮಗೆ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ESZ ಮೀನ್ಸ್ ಈ ಪರಿಸರ ಸೂಕ್ಷ್ಮ ವಲಯದ ಘೋಷಣೆಯ ಮುಖ್ಯ ಉದ್ದೇಶವೇನು ಅಂತ ಕೇಳಿದ್ದೇನೆ. ಸರ್ ಏನಿದೆ ಮುಖ್ಯ ಉದ್ದೇಶವಾಗಿದೆ ಏನು ಅಂತಂದರೆ ಮಾನವ ಚಟುವಟಿಕೆಗಳನ್ನು ನಿಯಂತ್ರಿಸಿ ಜೀವ ವೈವಿಧ್ಯವನ್ನು ರಕ್ಷಿಸುವುದು. ಓಕೆ, ಸೊ ಇದನ್ನು ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪಾರ್ವತಿ ಅರ್ಗ್ ಪಕ್ಷಿಧಾಮವು ಮುಖ್ಯವಾಗಿ ಯಾವುದಕ್ಕೆ ಸುರಕ್ಷಿತ ವಾಸಸ್ಥಳವಾಗಿದೆ ಅಂತ ಕೇಳಿದ್ದೇನೆ. ಯಾವುದಕ್ಕೆ ಒಂದು ವಾಸಸ್ಥಳವಾಗಿದೆ ಅಂತ ಕೇಳಿದ್ರೆ ಈ ಒಂದು ವಲಸೆ ಹಕ್ಕಿಗಳಿಗೆ ಇದು ವಾಸಸ್ಥಳವಾಗಿದೆ, ಯಾವುದು ಪಾರ್ವತಿ ಅರ್ಗ್ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ರಕ್ಷಣೆ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳು ಏನು. ಇತ್ತೀಚೆಗೆ DRDO ಯಶಸ್ವಿಯಾಗಿ ಪರೀಕ್ಷಿಸಿದ ಪಿನಾಕ ಯಾವ ರೀತಿಯ ಆಯುಧ ವ್ಯವಸ್ಥೆ ಆಗಿದೆ ಅಂತ ಕೇಳಿದ್ರೆ ಈ ಒಂದು ಪಿನಾಕ ಅನ್ನೋದು ಯಾವ ರೀತಿಯಾಗಿದೆ. ಸೊ ಈ ಒಂದು ಪಿನಾಕ ಎಂಬುದು ಏನಾಗಿದೆ ಸರ್, ಬಹು ಬ್ಯಾರಲ್ ಈ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಆಗಿದೆ. ಸರ್ ಏನಾಗಿದೆ ಈ ಒಂದು ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಆಗಿದೆ, ಯಾವುದು ಈ ಒಂದು ಪಿನಾಕ ಎನ್ನುವುದು. ಸರ್ ಪಿನಾಕ ಯಾರ್ದ ಒಂದು ಆಯುಧ ರೀ, ಯಾರ್ದು, ನಮ್ಮ ಭಗವಂತ ಶಿವ ಅವ್ರದಲ್ವಾ. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಯಾರ್ದು ಪಿನಾಕ ಯಾರ ಆಯುಧ ಅಂತ ಕೇಳಿದ್ರೆ ಸೊ ಈ ನಮ್ಮ ಶಿವ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಗೈಡೆಡ್ ಪಿನಾಕ ರಾಕೆಟ್ ಸ್ಟ್ರೈಕ್ ರೇಂಜ್ ಎಷ್ಟು ಕಿಲೋಮೀಟರ್ಗಿಂತ ಹೆಚ್ಚಿದೆ ಅಂತ ಕೇಳಿದ್ರೆ ಸರ್ ಎಷ್ಟು ಕಿಲೋಮೀಟರ್ಗಿಂತ ಹೆಚ್ಚಿದೆ, ಯಾವುದು ಗೈಡೆಡ್ ಪಿನಾಕ ರಾಕೆಟ್ ಸ್ಟ್ರೈಕ್ ರೇಂಜ್ ಎಷ್ಟು ಕಿಲೋಮೀಟರ್ಗಿಂತ ಹೆಚ್ಚಿದೆ ಅಂತ ಕೇಳಿದ್ರೆ ಅವಾಗ ನಾವು ಅಗೇನ್ ಹೇಳಬೇಕಾಗುತ್ತೆ ಸರ್ ಎಷ್ಟು ಅಂತಂದರೆ 75 ಕಿಲೋಮೀಟರ್ಗಿಂತ ಹೆಚ್ಚಿದೆ, ಯಾವುದು ಈ ಒಂದು ಪಿನಾಕ್ ರಾಕೆಟ್ ಸ್ಟ್ರೈಕ್ ರೇಂಜ್ನ ವ್ಯಾಪ್ತಿ ಎಷ್ಟಿದೆ ಅಂದರೆ 75 ಕಿಲೋಮೀಟರ್ಗಿಂತ ಜಾಸ್ತಿ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ 79,000 ಕೋಟಿ ಮೌಲ್ಯದ ರಕ್ಷಣಾ ಖರೀದಿಗಳನ್ನು ಅನುಮೋದಿಸುವ ಸಂಸ್ಥೆ ಯಾವುದು ಅಂತ ಕೇಳಿದ್ದೇನೆ. ಸರ್ ಯಾವುದು ಅನುಮೋದಿಸಿದರೆ ಇದಕ್ಕೆ ಯಾವುದು ಸರ್, ಈ DAC ಯಾವುದು, ಈ ರಕ್ಷಣಾ ಸ್ವಾಧೀನ ಮಂಡಳಿ ಅಂತ ಹೇಳ್ತೀವಿ. ಯಾವುದು ಈ ಒಂದು ರಕ್ಷಣಾ ಸ್ವಾಧೀನ ಮಂಡಳಿ ಏನಿದೆ ಅಲ್ವಾ 79,000 ಕೋಟಿ ಮೌಲ್ಯದ ರಕ್ಷಣಾ ಖರೀದಿಗಳನ್ನು ಅನುಮೋದಿಸುವ ಸಂಸ್ಥೆಯಾಗಿದೆ. ಅದೇ ನೆಕ್ಸ್ಟ್ ಪ್ರಶ್ನೆ, ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರ್ ಭಾರತ ಎಂದರೇನು ಅಂತ ಕೇಳಿದ್ದಾನೆ. ಉತ್ಪಾದನೆ ನಾವೇ ಮಾಡೋದು, ಅದನ್ನು ಆತ್ಮನಿರ್ಭರ ಅಂತ ಹೇಳ್ತೀವಿ ಅಷ್ಟೇ. ಅಂದರೆ ನೆಕ್ಸ್ಟ್ ಈ ಒಂದು INS ಕೌಂಡಿನ್ಯ ಯಾವ ದೇಶದಿಂದ ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ನಮ್ಮ ಭಾರತದ ಪೋರ್ಬಂದರದಿಂದ ಈ ಓಮಾನ್ ದೇಶಕ್ಕೆ ಹೋಗ್ತಾ ಇದೆ. ಓಕೆ, ಎಲ್ಲಿ ಅಂತ ಕೇಳ್ತೀವಿ ಈ ಒಂದು ಓಮಾನ್ ದೇಶಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತೀವಿ. ಯಾವ ದೇಶ, ಓಮಾನ್ ದೇಶ, ಇದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಓಮಾನ್ ದೇಶ ಅಂತಾರೆ ನಿಮಗೆ ನೆನಪು ಬರ್ತಿರ್ಬೇಕಲ್ಲ, ಯಾರೋ ಒಬ್ಬರು ಲೈಕ್ ಇನ್ಸ್ಟಾದಲ್ಲಿ ವೈರಲ್ ಇರ್ತಿದ್ರಲ್ವ ಅವರು, ಸೊ ಅವ್ರು ಏನು ಬರ್ತಾರೆ ನೋಡಿ ನಿಮಗೆ. ಸೊ ಇದು ನೆನ್ಪಿಟ್ಕೊಳ್ಳಿ, ಈ INSV ಕೌಂಡಿನ್ ಏನಿದೆ ಅಲ್ವಾ, ಸೊ ಇದು ಎಲ್ಲಿ ರೆಡಿ ಆಗಿದೆ ಅಂತ ಕೇಳಿದ್ರೆ ನಮ್ಮ ಗೋವಾ ಶಿಪ್ ಯಾರ್ಡಲ್ಲಿ ಇದು ರೆಡಿ ಆಗಿದೆ. ಅಂದರೆ ಇದು ಎಲ್ಲಿಂದ ನೌಕೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ರೆ ಈ ಪೋರ್ಬಂದರಿಂದ ಪ್ರಾರಂಭ ಮಾಡಿದೆ. ಓಕೆ, ಅದನ್ನು ಸಹ ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸರ್ ಎಕ್ಸಾಕ್ಟ್ ಪ್ಲೇಸ್ ಇದು ಪೋರ್ಬಂದರ್ ಅಂತ ಹೇಳಿದ್ರಿ, ಹಾಗಾದರೆ ಓಮನ್ನ ಎಕ್ಸಾಕ್ಟ್ ಪ್ಲೇಸ್ ಎಲ್ಲಿ ಹೋಗ್ತಾ ಇದೆ, ಮಸ್ಕತ್ಗೆ ಹೋಗ್ತಾ ಇದೆ. ಓಕೆ, ಈ ಮಸ್ಕತ್ ಯಾವುದು ಅಂದರೆ ಈ ಒಂದು ಓಮನ್ನ ರಾಜಧಾನಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು INS ಕೌಂಡಿನ್ಯ ಸಮುದ್ರಯಾನದ ಪ್ರಮುಖ ಮಹತ್ವವೇನು ಅಂತ ಕೇಳಿದ್ದೇನೆ. ಸರ್ ಏನಾಗಿದೆ ಇದರ ಒಂದು ಮಹತ್ವ, ಸುಮ್ಮನೆ ಹೋಗಿ ಬರ್ತಾ ಇದೆಯಾ, ಓಕೆ ನಾನು ಟ್ರಿಪ್ ಹೋಗಿ ಬರ್ತೀನಿ ಅಂತ ಇಲ್ಲ, ಪ್ರಾಚೀನ ಕಡಲ ವ್ಯಾಪಾರ ಮಾರ್ಗಗಳ ಪುನರ್ಜೀವನವನ್ನು ಮಾಡುವುದು ಇದರ ಒಂದು ಪ್ರಮುಖ ಉದ್ದೇಶವಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಜೀನ್ ಚಿಕಿತ್ಸೆ ಯಾವುದು, ಅವಾಗಲೇ ಹೇಳಿದೆ ಅಲ್ವಾ ಆ ಒಂದು ಜೀನ್ ಥೆರಪಿ. ಸೊ ಆ ರೀತಿಯ ಒಂದು ಜೀನ್ ಥೆರಪಿ ಅಂದರೆ ಏನು ಅಂತ ಕೇಳಿದ್ದೇನೆ. ಸರ್ ಈ ಒಂದು ದೋಷಪೂರಿತ ಜೀನನ್ನು ಸರಿಪಡಿಸುವ ಅಥವಾ ಬದಲಿಸುವ ವಿಧಾನವನ್ನೇ ನಾವು ಜೀನ್ ಥೆರಪಿ ಅಂತ ಹೇಳ್ತೀವಿ. ಎಲ್ಲಿ ಇದನ್ನು ರೀಸೆಂಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದಾ, ಎಲ್ಲಿ, ಅಬುಧಾಬಿಯಲ್ಲಿ, ನೆನಪಿದೆ ಅಲ್ವಾ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಅಪರೂಪದ ಭೂಮಿಯ ಖನಿಜಗಳು ರೇರ್ ಅರ್ತ್ ಮಿನರಲ್ಸ್ ಮುಖ್ಯವಾಗಿ ಎಲ್ಲಿ ಬಳಕೆ ಆಗ್ತವೆ ಅಂತ ಕೇಳಿದ್ರೆ ಈ ಒಂದು ಎಲೆಕ್ಟ್ರಿಕಲ್ ವಾಹನಗಳಲ್ಲಿ, ಎಲೆಕ್ಟ್ರಾನಿಕ್ಸಲ್ಲಿ ಇವು ಬಳಕೆ ಆಗ್ತವೆ, ಯಾವುದು ಈ ಒಂದು ರೇರ್ ಅರ್ತ್ ಮಿನರಲ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ IIP ಎಂದರೆ ಏನು ಅಂತ ಕೇಳಿದ್ದೇನೆ. IIP ಅಂದರೆ ಏನು, ಇವಾಗಲೇ ಹೇಳಿದ್ರಲ್ಲ ಸರ್, ಯಾವುದು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಯಾವುದು ಈ ಒಂದು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಹೇಳ್ತೇನೆ, ಯಾವುದು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ DAC ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ನ ಅಧ್ಯಕ್ಷರು ಯಾರು ಅಂತ ಕೇಳಿದ್ದೇನೆ. ಓಕೆ, ಇದು ಇವಾಗಲೇ ನೋಡಿದ್ವಲ್ಲ ಸರ್, ಯಾವುದು 79,000 ಕೋಟಿಯ ಮೌಲ್ಯಗಳ ಒಂದು ವಸ್ತುಗಳನ್ನು ಇದು ಖರೀದಿ ಮಾಡಿತ್ತು, ಯಾವುದು ಈ ಒಂದು DAC ಅನ್ನೋದು. ಸೊ ಹಾಗಾದರೆ ಇದರ ಫುಲ್ ಫಾರ್ಮ್ ಏನು, ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅಂತ ಹೇಳ್ತೀವಿ. ಸೊ ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಸರ್, ಯಾರಾಗಿರ್ತಾರೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ತೀವಿ ರಕ್ಷಣಾ ಸಚಿವರೇ ಇದರ ಅಧ್ಯಕ್ಷರಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ದಕ್ಷಿಣ ಏಷ್ಯಾದಲ್ಲಿ ಮಹಿಳಾ ನಾಯಕತ್ವಕ್ಕೆ ಪ್ರೇರಣೆಯಾದ ಜಿಯಾ ಖಲೀದಾ ಅವರು ಎಷ್ಟನೇ ವಯಸ್ಸಿನಲ್ಲಿ ನಿಧನರಾದರು, 79ನೇ ವಯಸ್ಸಿನಲ್ಲಿ ನಿಧನರಾದರು. ಆ್ಯಂಡ್ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಪಾಸ್ಪೋರ್ಟ್ ನಿರಾಕರಣೆಯನ್ನು ಏನೆಂದು ಕರೆದಿದೆ ಅಂತ ಕೇಳಿದ್ದಾನೆ. ಅದನ್ನು ನಾವು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ತೀವಿ ಸರ್, ಮೀನ್ಸ್ ಅಸಂವಿಧಾನಿಕ ಅಂತ ಹೇಳ್ತೀವಿ. ಕೆಲವೊಬ್ರಿಗೆ ಹೇಗೆ ಅಂತಂದ್ರೆ ಈ ಪಾಸ್ಪೋರ್ಟ್ದವ್ರದ್ದು ಇವ್ರದ್ದು ಹೇಗೆ ಅಂದರೆ ಹೆವಿ ಇಗೋರ್ದು
ಮೀನ್ಸ್ ಯಾಕಂದರೆ ನಿನಗೆ ಪಾಸ್ಪೋರ್ಟ್ ಕೊಡಲ್ಲ, ನೀನು ಅದು ಇದೆಯಾ ಇದು ಇದೆಯಾ, ನಿನ್ಗೆ ಅಷ್ಟು ದುಡ್ಡು ಜಾಸ್ತಿ ಇಲ್ಲ, ಅಲ್ಲಿ ಹೋಗಿ ಏನು ಮಾಡ್ತೀಯಾ ಸರಿನಾ. ಸುಮ್ಮನೆ ಕಾಟ ಇವ್ರದೆಲ್ಲ ಸಹ ಪಾಸ್ಪೋರ್ಟ್ ಕೊಡಬೇಕು ಅಂದರೆ ವೆರಿಫೈ ಮಾಡೋರು ನೋಡಬೇಕು ನೀವು, ಅವರಿಗೆ ಲಂಚ ಸಹ ಕೊಡಲೇಬೇಕು. ಇಂಡಿಯಾ ಅಂತಂದರೆ ಅದಕ್ಕೆ ಲಂಚ ಅಂತಂದರೆ ಇನ್ನೊಂದು ನಿಮ್ಗೆ ಕೊಡಲೇಬೇಕು ಬಿಡಿ. ಬಟ್ ಅಲ್ಲಿ ಹೇಗೆ ಅಂತಾರೆ ಇನ್ನೂ ಕಾಟ ಕೊಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಒಂದು ಮೂರು ಸೆಂಟರ್ಗಳಿದಾವಲ್ವಾ, ಯಾವುದಾದ್ರು ಅಂತ ಹೇಳ್ತೀವಿ ಬೆಂಗಳೂರು ಇದೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಹುಬ್ಳಿ ಇದೆ, ಆ್ಯಂಡ್ ದೆನ್ ಕಲಬುರಗಿ ಇದೆ. ಓಕೆ, ಸೊ ಅಲ್ಲಿ ಸಹ ನೀವು ಒಂದು ಸರಿ ಪಾಸ್ಪೋರ್ಟ್ ಅಪ್ಲೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದರದ್ದು ರಿಯಲ್ ಸ್ಟ್ರಗಲ್. ಓಕೆ, ಸೊ ಕೈಯಲ್ಲಿ ಪಾಸ್ಪೋರ್ಟ್ ಬರೋವರೆಗೂ ಸಹ ಎಷ್ಟು ಅಡ್ಡಾಡಿಸ್ತಾರೆ ಇವರು ಅಂತ. ಸೊ ಅದಕ್ಕೆ ಅದನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದೆ. ಏನು ಪಾಸ್ಪೋರ್ಟ್ ನಾವು ಕೊಡಲ್ಲ ಅನ್ನೋದೇ ಅನ್ಕಾನ್ಸ್ಟಿಟ್ಯೂಷನಲ್. ಸೊ ಅದು ಅಸಂವಿಧಾನಿಕವಾಗಿದೆ. ಸೊ ಅದಕ್ಕೆ ನೀನು 21ನೇ ವಿಧಿ ಅನ್ವಯ ನೀನು ಕೊಡಲೇಬೇಕು ಗುರು ಅಂತ ಹೇಳುತ್ತೆ. ಓಕೆ, ಯಾರು ಈ ಒಂದು ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ದಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಚೀನಾ ಯಾವ ಕ್ಷೇತ್ರದಲ್ಲಿ ಭಾರತಕ್ಕಿಂತ ಉತ್ಪಾದನೆಯಲ್ಲಿ ಮುಂದಿದೆ? ಎಲ್ಲದರಲ್ಲೂ ಮುಂದೆ ಇದೆ ಅದು. ಬಟ್ ಯಾವುದರಲ್ಲಿ ಅತಿ ಹೆಚ್ಚಿಗಿದೆ ಅಂತ ಕೇಳಿದ್ರೆ ಯಾವುದಂತ ಹೇಳ್ತೀವಿ? ಯಾವುದಂತ ಕೇಳಿದ್ರೆ ಈ ಒಂದು ಅಪರೂಪದ ಭೂಮಿಯ ಖನಿಜಗಳ ಸಂಸ್ಕರಣೆ ಅಂತ ಹೇಳ್ತೀವಿ. ಓಕೆ, ಸೊ ಮೀನ್ಸ್ ಇಲ್ಲಿ ನಮ್ಮ ದೇಶವನ್ನು ನಾನು ಕೆಟ್ಟದಾಗಿ ತೋರಿಸ್ತಿಲ್ಲ, ಮೀನ್ಸ್ ಪ್ರತಿಬಿಂಬಿಸ್ತಾ ಇಲ್ಲ, ಬಟ್ ನಮ್ಮ ದೇಶದಲ್ಲಿರ್ತಕ್ಕಂಥ ಸಿಸ್ಟಮನ್ನು ನಾನು ರಿಯಾಲಿಟಿಯಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ಮೀನ್ಸ್ ರಿಯಾಲಿಟಿ ಏನಿದೆಯಲ್ವ, ರಿಯಾಲಿಟಿಯಲ್ಲಿ ಬದುಕಿ, ಭ್ರಮೆಯಲ್ಲಿ ಬದುಕೋದು ಬೇಡ. ಓಕೆ, ಭ್ರಮೆಯಲ್ಲಿ ಇವತ್ತು ಬದುಕ್ಬೋದು, ನಾಳೆ ಬದುಕ್ಬೋದು, ನಾಡಿದ್ದು ಬದುಕೋಕ್ಕಾಗಲ್ಲ. ಸೊ ದ್ಯಾಟ್ಸ್ ವೈ. ಓಕೆ, ಈ ನ್ಯೂಸ್ ಪೇಪರನ್ನು ನಿಮ್ಗೆ ಏನು ಬೇಕಾಗಿದೆಯಲ್ವ ಅದನ್ನು ಮಾತ್ರ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ದ ನ್ಯೂಸ್ ಚಾನಲ್ಗಳಿದ್ದಾವಲ್ವ ಅಲ್ಲಿ ಸಹ ನಿಮ್ಗೆ ಏನು ಬೇಕಾಗಿದೆಯಲ್ಲ ಅದನ್ನು ಮಾತ್ರ ನೋಡ್ಕೊಳ್ಳಿ. ಅವ್ರು ಏನು ತೋರಿಸ್ತಾರಂತ ಅದನ್ನೆಲ್ಲವೂ ಸಹ ನೋಡ್ಕೊಳ್ತಾ ಕೂತ್ಕೊಳ್ಬೇಡಿ. ಏಕೆಂದರೆ ನಿಮ್ಮ ಮೈಂಡ್ ಏನಿದೆಯಲ್ವ ಆ ಮೈಂಡಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ದಾರಗಳು ನಾಟ್ ಹಾಕೋಕ್ಕೆ ಸ್ಟಾರ್ಟ್ ಆಗ್ತವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು OMO ಮೂಲಕ RBI ಮಾರುಕಟ್ಟೆಯಿಂದ ಏನನ್ನು ಹಿಂಪಡೆಯುತ್ತದೆ ಅಥವಾ ಸೇರಿಸುತ್ತದೆ ಅಂತ ಕೇಳಿದ್ರೆ ಸರ್, ಈ ಒಂದು ದ್ರವ್ಯತೆಯನ್ನು ಹಿಂಪಡಿತದೆ, ಹಾಗೆ ದ್ರವ್ಯತೆಯನ್ನು ಸೇರಿಸ್ತದೆ. ಯಾವುದು? ಈ ಒಂದು RBI. ಯಾವುದರ ಮೂಲಕ? ಈ ಒಂದು ಓಪನ್ ಮಾರ್ಕೆಟ್ ಆಪರೇಷನ್ನ ಮೂಲಕ. ಯಾವುದು? ಈ ಒಂದು OMO ಮೂಲಕ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಉತ್ತರ ಪ್ರದೇಶದ ಸರ್ಕಾರವು ಪಕ್ಷಿಧಾಮದ ಸುತ್ತಲಿನ ಎಷ್ಟು ಪ್ರದೇಶವನ್ನು ಬಫರ್ ವಲಯವಾಗಿ ಕಾಪಾಡಲು ಈ ಎಕೋ ಸೆನ್ಸಿಟಿವ್ ಝೋನನ್ನು ಘೋಷಿಸಿದೆ? ಯಾವುದು ಘೋಷಿಸಿದೆ ಸರ್? ಇವಾಗಲೇ ಹೇಳಿದೆ ಅಲ್ಲ ಸರ್, ಯಾವುದು? ಪಾರ್ವತಿ ಗರ್ಗ್ ಅಲ್ವಾ? ನೆನಪಿದೆ ಅಲ್ವಾ? ಓಕೆ, ಗುಡ್. ಆ್ಯಂಡ್ ದೆನ್ ಎಷ್ಟು ಅಂತ ಕೇಳಿದ್ರೆ ಎಷ್ಟು ಹೇಳ್ಬೋದಾ? ಎಷ್ಟಿದೆ ಸರ್? ಎಷ್ಟು ಅಂತಂದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪಕ್ಷಿಧಾಮದ ಸುತ್ತಲಿನ ಪರಿಸರ ಸಮತೋಲಿತ ಪ್ರದೇಶವನ್ನು ಅದು ಬಫರ್ ವಲಯವಾಗಿ ಘೋಷಿಸಲು ಕಾಪಾಡಲು ಈ ಉತ್ತರ ಪ್ರದೇಶ ಸರ್ಕಾರ ಏನಿದೆಯಲ್ಲ ಘೋಷಣೆಯನ್ನು ಮಾಡಿದೆ. ಆ್ಯಂಡ್ ನೆಕ್ಸ್ಟ್, ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ತಯಾರಾದ ಪಿನಾಕಾ ರಾಕೆಟ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಸರ್? ಯಾವುದು ಅಂತಂದರೆ ಇದಕ್ಕೆ ನೀವು ಹೋಮ್ವರ್ಕ್ ತೊಗೊಳ್ಬೋದಾ ಇದಕ್ಕೆ? ಓಕೆ, ದಿಸ್ ಇಸ್ ದ ಹೊಸ ವರ್ಷದ 2026ರ ಮೊದಲ ಹೋಮ್ವರ್ಕ್ ಪ್ರಶ್ನೆ. ಸೊ ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಆನ್ಸರ್ನ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ದೆನ್ ಇನ್ನೊಂದು ನನಗೆ ಖುಷಿ ವಿಚಾರ ಏನಾಗಿತ್ತು ಅಂತಂದರೆ, ಮೀನ್ಸ್ ನಿನ್ನೆ ಒಂದು ಕ್ಲಾಸ್ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ, ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್. ಓಕೆ, ಆ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಹೇಗೆ ಅಂದರೆ ಅದು ಸಮ್ ಟೆಕ್ನಿಕಲ್ ಗ್ಲಿಚಸ್ಸಿಂದ ಅದು ಹೇಗೆ ಮೀನ್ಸ್ ಈ ಆಡಿಯೋ ಅದಕ್ಕೆ ಆ್ಯಡ್ ಆಗಿರಲಿಲ್ಲ. ಬಟ್ ನಾನೇನು ಹೇಗೆ ಅಂದ್ಕೊಂಡಿದ್ದೆ ಅಂತಂದರೆ, ಓಕೆ ಅದನ್ನು ಕ್ಲಾಸ್ ಕೇಳಲ್ಲ, ಮೀನ್ಸ್ ಅದು ನನಗೆ ಗೊತ್ತಾಗಿರೋದೆ ಕಾಮೆಂಟ್ ನೀವು ಮಾಡಿದ ನಂತರ, ನನಗೆ ಗೊತ್ತಿದ್ದು ಸಹ ನಾನು ಅಪ್ಲೋಡ್ ಮಾಡಿಲ್ಲ. ಓಕೆ, ಸೊ ಅದು ಅಪ್ಲೋಡ್ ಮಾಡಿದ ನಂತರ ನೀವು ಕಾಮೆಂಟ್ ಮಾಡಿದ ನಂತರನೇ ಗೊತ್ತಾಗಿದೆ ನನಗೆ ಅದು. ಓಕೆ, ಸೊ ಮೀನ್ಸ್ ಅದನ್ನು ಸರ್ ನಿಮ್ಗೆ ಗೊತ್ತಿದ್ದು ಸಹ ಅಪ್ಲೋಡ್ ಮಾಡಿದ್ದೀರಾ ವ್ಯೂಸ್ಗೋಸ್ಕರ? ಮಾಡಿಲ್ಲ ನಾನು. ಬಟ್ ಅದನ್ನು ಡಿಲೀಟ್ ಯಾಕೆ ಮಾಡಿಲ್ಲ ಸರ್ ಅಂತ ಕೇಳಿದ್ರೆ, ಅದು ಡಿಲೀಟ್ ಮಾಡಿದ್ರೆ ಸಮ್ ಇಂಪ್ಯಾಕ್ಟ್ಸ್ಗಳಾಗ್ತವೆ. ಓಕೆ, ಡಿಲೀಟ್ ಮಾಡಬಾರ್ದು ಅಂತ ಸಮ್ ರೂಲ್ಸಸ್ ರೆಗ್ಯುಲೇಷನ್ಗಳಿದ್ದಾವೆ ಯೂಟ್ಯೂಬ್ ಆಲ್ಗರಿದಮ್ದು. ಸೊ ದ್ಯಾಟ್ಸ್ ವೈ ಅದನ್ನು ನಾನು ಡಿಲೀಟ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಆದರೂ ಸಹ ಅದರಲ್ಲಿ ಒಬ್ಬ ಸ್ಟೂಡೆಂಟ್ಸ್ ನನಗೆ ಇಷ್ಟ ಆದರು. ಓಕೆ, ಸೊ ಅವ್ರ ಹೆಸರು ಐ ಥಿಂಕ್ ಹಿಸ್ ನೇಮ್ ಈಸ್, ಇಫ್ ಐ ಆಮ್ ನಾಟ್ ರಾಂಗ್, ಮಂಜುನಾಥ್ ಅಂತ ಇರ್ಬೋದು. ಓಕೆ, ಸೊ ಆವಾಗಲೂ ಸಹ ಅವ್ರಿಗೆ ಕೇಳಿಸಿಲ್ಲ, ಕ್ಲಾಸ್ ಯಾವುದೂ ಸಹ ಕೇಳಿಸಿಲ್ಲ, ಬಟ್ ಸ್ಟಿಲ್ ಅವ್ರು ಆನ್ಸರ್ನ ಕಮೆಂಟ್ ಮಾಡಿದ್ದಾರೆ. ಓಕೆ, ಮೀನ್ಸ್ ಒಂದು ರೀತಿ ಏನೋ ಖುಷಿ ಆಯಿತು. ಲೈಕ್ ಹೇಗೆ ಅಂದರೆ ದಯವಿಟ್ಟು ಸಿನ್ಸಿಯರಾಗಿ ಸಮ್ ಕ್ಲಾಸ್ ಕೇಳ್ತಿದ್ರಲ್ಲ ಸಮ್ ಸ್ಟೂಡೆಂಟ್ಸ್. ಓಕೆ, ಅವ್ರ ಸಲುವಾಗಿ ಈ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳೇನಿದೆ ಅಲ್ವಾ ಮಿಸ್ ಮಾಡದೆ ಮಾಡೋಣ. ಆ್ಯಂಡ್ ದೆನ್ ಹೆಚ್ಚಿಗೆ ಕ್ವಶನ್ಗಳನ್ನು ತರೋಣ. ಈ ಹೆಚ್ಚಿಗೆ ಕ್ವಶನ್ಗಳನ್ನು ಯಾಕೆ ಸರ್ ಇರೋದಷ್ಟೇ ಹೇಳಿದೆ ಅಂತ? ಓಕೆ, ಹಾಗಲ್ಲ. ಇವಾಗ ನೀವು ನೋಡಿ, ಈ ಕ್ವಶನ್ ನಿಮಗೆ ಇದು ಒಂದೇ ಕ್ವಶನಲ್ಲಿ ಇದು ಹೇಳಿದ್ನಾ ನಿಮಗೆ? ಇಲ್ಲ, ಇದೇ ಕ್ವಶನ್ ನಿಮಗೆ ಒಂದು 2 ಕ್ವಶನಲ್ಲಿ ಹಿಂದೆ ನಿಮಗೆ ಮೀನ್ಸ್ ಬೇರೆ ಫಾರ್ಮೆಟಲ್ಲಿ ಕ್ವಶನ್ ಕೇಳಿದ್ದ ಅಲ್ವಾ? ಯಾವುದ್ರ ಮೇಲೆ? ಪಿನಾಕ ಮೇಲೆ ಕೇಳಿದ್ದ. ಒಂದು ಎಷ್ಟು 75 ಕಿಲೋಮೀಟರ್ಗಿಂತ ಜಾಸ್ತಿ ಅದರ ರೇಂಜ್ ಹೊಂದಿದೆ ಅಂತ ಅಲ್ವಾ? ಆ್ಯಂಡ್ ದೆನ್ ಮತ್ತೆ ಇದು ಏನಾಗಿತ್ತು? ಈ ಒಂದು ಮಲ್ಟಿ ಬ್ಯಾರಲ್ ಆಗಿತ್ತು. ಇದು ಯಾವುದು? ಈ ಒಂದು ಪಿನಾಕ ಅನ್ನೋದು ಯಾವುದು? ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಆಗಿತ್ತು ಅಲ್ವಾ? MBRL ಆಗಿತ್ತಲ್ವಾ? ಸೊ ಇದಾಗಿತ್ತು. ಮೀನ್ಸ್ ನಿಮಗೆ ಆ ಕ್ವಶನ್ ಫ್ರೇಮ್ ಹೆಚ್ಚಿಗೆ ಆದಾಗೆ ಹೆಚ್ಚಿಗೆ ನಿಮಗೆ ಇಂಪಾರ್ಟೆಂಟ್ ಅನ್ಸಕ್ಕೆ ನಿಮ್ಮ ಮೈಂಡ್ ಹೇಳುತ್ತೆ. ಓಕೆ, ಅದನ್ನು ನೆನ್ಪಿಟ್ಕೋ. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ, ಇಲ್ಲಿ ನೆನ್ಪಿಟ್ಕೋ, ಮತ್ತೆ ಇದ್ರ ಜೊತೆ ಅದನ್ನು ನೆನ್ಪಿಟ್ಕೊ ಅಂತ. ಓಕೆ, ಸೊ ಹಾಗೆ ನಾವು ಮಾಡೋ ಕಾರಣದಿಂದನೇ ನಿಮಗೆ ಜಸ್ಟ್ 15 ಕ್ವಶನ್ಗಳನ್ನು ತರ್ತಾ ಇಲ್ಲ. 15 ಕ್ವಶನ್ಗಳನ್ನು ತಂದು ನಿಮಗೆ ಮತ್ತೆ ಅದರ ಮೇಲೆ ಎಕ್ಸ್ಪ್ಲೇನ್ ಮಾಡಬಹುದು. ಬಟ್ ಅದು ನಿಮ್ಗೆ ಹೇಗೆ ಹೇಳುತ್ತೆ ಮೈಂಡ್ ಅಂದರೆ 15 ಕ್ವಶನ್ಗಳು ಮಾತ್ರ ಇಂಪಾರ್ಟೆಂಟ್ ಇದೆ, 15 ಕ್ವಶನ್ಗಳನ್ನು ಮಾತ್ರ ನೆನ್ಪಿಟ್ಕೊ ಅಂತ. ಬಟ್ ಇಲ್ಲಿ ನಿಮಗೆ 30-35 ಕ್ವಶನ್ಗಳನ್ನ ತರೋ ಕಾರಣವೇನು ಅಂತಂದರೆ ನಿಮಗೆ ನೆನಪು ಉಳಿಲೇಬೇಕು. ಆ್ಯಂಡ್ ದೆನ್ ಎಕ್ಸಾಮಲ್ಲಿ ನಿಮಗೆ ಈ ಕ್ವಶನ್ಗಳು ಬರಲೇಬೇಕು ಅನ್ನೋದು ನಾವು ಪಣ ತೊಟ್ಟಿದ್ದೀವಿ. ಓಕೆ, ಸೊ ದ್ಯಾಟ್ಸ್ ವೈ ಅಷ್ಟೇ. ಸೊ ಇಷ್ಟು ಹೇಳ್ತಾ ಒನ್ಸ್ ಅಗೇನ್ ಎಲ್ಲರಿಗೂ ಸಹ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಓಕೆ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಓಕೆ, ಶುಭಾಶಯಗಳು, ಇದು ನೆನ್ಪಿಟ್ಕೊಳ್ಳಿ. ಓಕೆ, ಏನು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ನಾವು ವಿಶ್ ಮಾಡಿದ್ದೀವಿ ಅನ್ನೋದೇ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇಷ್ಟು ಹೇಳ್ತಾ ಸೊ ಒನ್ಸ್ ಅಗೇನ್ ನಿಮ್ಮ ಎಲ್ಲ ಇಷ್ಟಗಳು, ನಿಮ್ಮ ಎಲ್ಲ ಮನೋಕಾಮನೆಗಳು ಆ ದೇವರು ಈಡೇರಿಸಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.